ದೇಶಾದ್ಯಂತ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆಯಾಗಿದೆ. ಇದು ವಾಹನ ಸವಾರರಿಗೆ ಬಿಗ್ ಶಾಕ್ ಅಂತ ಹೇಳಬಹುದು. ಲೀಟರ್ ಪೆಟ್ರೋಲ್ ದರ ₹2.61 ಹೆಚ್ಚಳ ಆಗಿರೋದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ವಾಹನ ಸವಾರರಿಗೆ ಮತ್ತೆ ಇಂಧನ ದರ ಏರಿಕೆ ಶಾಕ್ ತಟ್ಟಿದೆ. ಲೀಟರ್ ಪೆಟ್ರೋಲ್ ದರ ₹2.61 ಹೆಚ್ಚಳ ಆಗಿದೆ. ಹಾಗೆಯೇ ಡೀಸೆಲ್ ದರ ₹2.71 ಏರಿಕೆ ಆಗಿದೆ. 12 ದಿನದ ಅಂತರದಲ್ಲಿ 4ನೇ ಬಾರಿಗೆ ತೈಲ ದರ ಏರಿಕೆ ಕಂಡಿದೆ. ದೆಹಲಿಯಲ್ಲಿ 100ರ ಗಡಿ ದಾಟಿದೆ ಪೆಟ್ರೋಲ್ ದರ. ಇನ್ನೊಂದು ಕಡೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹110.61 ಕೊಡಬೇಕು. 1 ಲೀಟರ್ ಪೆಟ್ರೋಲ್ಗೆ. ಡೀಸೆಲ್ಗೆ ₹98.54. ಇದು ಬೆಂಗಳೂರಿನ ದರ. ದೇಶದಾದ್ಯಂತ 4ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆಯಾಗಿದೆ. ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಈ ನಡುವೆ ತೈಲ ದರ ಏರಿಕೆ ನಿಜಕ್ಕೂ ಕೂಡ ಭಾರತೀಯರಿಗೆ ದೊಡ್ಡ ಮಟ್ಟದ ಶಾಕ್ ಅಂತ ಹೇಳಬಹುದು. ತೈಲ ದರ, ಪ್ರತಿಯೊಂದು ವಸ್ತುವಿನ ಬೆಲೆ ನಿರ್ಧಾರ ಆಗೋದು ಈ ತೈಲ ದರ ಏರಿಕೆಯಿಂದ. ಮೇ 15ರಂದು ಪೆಟ್ರೋಲ್ ದರ ₹3.25, ಡೀಸೆಲ್ ದರ ₹3.11 ಏರಿಕೆ ಆಗಿತ್ತು. ಮೇ 19ರಂದು ಪೆಟ್ರೋಲ್ ದರ 99 ಪೈಸೆ, ಡೀಸೆಲ್ 94 ಪೈಸೆ ಏರಿಕೆ ಆಗಿತ್ತು. ಇತ್ತ ಮೇ 23ರಂದು ಕೂಡ 95 ಪೈಸೆ ಡೀಸೆಲ್ ದರವು ಕೂಡ ಏರಿಕೆ ಆಗಿತ್ತು. ಈಗ ಮತ್ತೆ ಏರಿಕೆ ಆಗಿದೆ. ₹2.61 ಪೆಟ್ರೋಲ್ಗೆ, ಹಾಗೆಯೇ ಡೀಸೆಲ್ಗೂ ಕೂಡ ಏರಿಕೆ ಆಗಿದೆ. ಏರಿಕೆ ಆಗಿರುವಂಥ ಬೆಲೆಯನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಮೇ 15ರಂದು ಪೆಟ್ರೋಲ್ ದರ ₹3.25, ಡೀಸೆಲ್ಗೆ ₹3.11 ಏರಿಕೆ ಆಗುತ್ತೆ. ಅದಾದ ಮೇಲೆ ಮೇ 19ರಂದು ಪೆಟ್ರೋಲ್ ದರ 99 ಪೈಸೆ, ಹಾಗೆಯೇ ಡೀಸೆಲ್ ದರ 94 ಪೈಸೆ ಹೆಚ್ಚಳ ಆಗುತ್ತೆ. ಮೇ 23ನೇ ತಾರೀಕು 95 ಪೈಸೆ, ಡೀಸೆಲ್ ದರ 95 ಪೈಸೆ ಏರಿಕೆ ಆಗುತ್ತೆ. ಈಗ ಮೇ 25ರಂದು ಪೆಟ್ರೋಲ್ ದರ ₹2.61 ಏರಿಕೆ ಆಗಿದೆ. ಇತ್ತ ಡೀಸೆಲ್ ದರ ₹2.71 ಹೆಚ್ಚಳ ಆಗಿದೆ. ಇದೇ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದ್ರೆ ಜನರ ಬದುಕು ಹೇಗೆ ಸಾಗುತ್ತೆ ಅಂತೇಳಿ ಅನೇಕ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಕೇಂದ್ರ ಸರ್ಕಾರ ಒಂದು ಕಟ್ಟುನಿಟ್ಟಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು. ಅದಾದ ಆ ಕೆಲಸವನ್ನ ಮಾಡಲಿಲ್ಲ. ಈ ರೀತಿಯಾಗೂ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಕಚ್ಚಾ ತೈಲ ದರ ಏರಿಕೆ ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಕಡೆಯಲ್ಲಿ ತೈಲ ದರ ಏರಿಕೆ ಮಾಡೋದು ಕೂಡ ಅನಿವಾರ್ಯ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ BA ಅರುಣ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಗಮನಿಸ್ತಾ ಇದ್ವಿ, ಒಂದು ಕಡೆಯಲ್ಲಿ ದಿನನಿತ್ಯವೂ ಕೂಡ 12ನೇ ದಿನದಲ್ಲಿ 4ನೇ ಬಾರಿಗೆ ತೈಲ ದರ ಏರಿಕೆ ಆಗ್ತಾ ಇರೋದು. ಈ ರೀತಿಯಾಗಿ ಏರಿಕೆ ಆಗ್ತಾ ಹೋಗ್ತಾ ಇದ್ರೆ ಜನಸಾಮಾನ್ಯರು ಬದುಕು ಸಾಗಿಸೋದು ಹೇಗೆ ಅಂತ ಹೇಳಿ? ಸಂಪತ್, ಇದು ಅನಿರೀಕ್ಷಿತ ಅಂತೂ ಅಲ್ಲ. ಗಲ್ಫ್ ಪ್ರಾಚ್ಯದಲ್ಲಿ ಅಥವಾ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಶುರುವಾದ ದಿನದಿಂದಲೇ ಇಂಥದ್ದೊಂದು ನಿರೀಕ್ಷೆ ಅಂತೂ ಬಹುತೇಕ ವಿಶ್ವದ ಎಲ್ಲರಿಗೂ ಇತ್ತು. ಎರಡನೇದಾಗಿ, ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಕೊರತೆ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಯಾವಾಗ ಕಚ್ಚಾ ತೈಲದ ಕೊರತೆ ಆಗುತ್ತೋ, ಸಮರ್ಪಕವಾಗಿ ಕಚ್ಚಾ ತೈಲ ಪೂರೈಕೆ ಆಗೋದಿಲ್ವೋ, ಸಹಜವಾಗಿಯೇ ಭಾರತದಲ್ಲೂ ಸಹ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಅದರ ನೇರ ಪರಿಣಾಮ ಆಗೇ ಆಗುತ್ತೆ. ಜೊತೆಗೆ ಭಾರತದಲ್ಲಿ ಪೆಟ್ರೋಲಿಯಂ ದರಗಳನ್ನು ನಿಗದಿ ಮಾಡೋದಾದರೂ ಯಾರು? ಸರ್ಕಾರ ಅಂತೂ ಅಲ್ಲ, ನೇರವಾಗಿ ಅದು ಪೆಟ್ರೋಲಿಯಂ ಸಂಸ್ಥೆಗಳು. ಯಾವುವು ಸರ್ಕಾರಿ ಸ್ವಾಮ್ಯದ ತೈಲ ಸಂಸ್ಥೆಗಳಿವೆ, ಈ ತೈಲ ಸಂಸ್ಥೆಗಳೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರಕ್ಕೆ ಅನುಗುಣವಾಗಿ ಇಲ್ಲೂ ಸಹ ಏರಿಳಿತವನ್ನು ಮಾಡಲಾಗುತ್ತೆ. 2019ರಿಂದ ಇಲ್ಲಿಯವರೆಗೂ ಕೂಡ ಪೆಟ್ರೋಲ್ ದರವನ್ನು ಆದಷ್ಟು ಸ್ಥಿರವಾಗಿ ಇಟ್ಕೊಳ್ಳಲಾಗಿತ್ತು. ನಿನ್ನೆ ಕೂಡ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋಗೆ ಜೊತೆ ಮಾತಾಡೋ ಸಂದರ್ಭದಲ್ಲಿ ನಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇದೇ ಮಾತನ್ನು ಹೇಳಿರೋದು. ಇಂಧನದ ವಿಷಯದಲ್ಲಿ ನಾವು ಬೆಲೆಯನ್ನು ಸ್ಥಿರತೆಯಲ್ಲಿ ಇಟ್ಕೊಂಡಿದ್ದೇವೆ ಅಂತ. ಆದರೆ ಈಗ ಅನಿವಾರ್ಯ, ಬರ್ತಾ ಇಲ್ಲ ಕಚ್ಚಾ ತೈಲ. ನಮಗೆ ಪ್ರತಿದಿನ ಭಾರತಕ್ಕೆ ಸುಮಾರು 10 ಟ್ಯಾಂಕರ್ಗಳಷ್ಟು ಕಚ್ಚಾ ತೈಲ ಬರಬೇಕು. ಆದರೆ ಬರ್ತಿರೋದೆಷ್ಟು? 1-2 ಬರ್ತಾ ಇದೆ. ಸಹಜವಾಗಿಯೇ ಯಾವಾಗ ಕಚ್ಚಾ ತೈಲದ ಪೂರೈಕೆ ಕಡಿಮೆ ಆಗುತ್ತೋ, ಬೇಡಿಕೆ ಜಾಸ್ತಿ ಆಗುತ್ತೋ, ದಿನದಿನಕ್ಕೂ ಭಾರತದಲ್ಲಂತೂ ಪೆಟ್ರೋಲ್ ಮತ್ತು ಡೀಸೆಲ್ನ ಬೇಡಿಕೆ ಹೆಚ್ಚುತ್ತಲೇ ಇದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿಯೇ ತೈಲ ಸಂಸ್ಥೆಗಳಿಗೆ ನಷ್ಟ ಆಗ್ತಾ ಇದೆ. ಅದು ಕೂಡ ದಿನಕ್ಕೆ ಸರಿಸುಮಾರು 2 ಲಕ್ಷ ಕೋಟಿಗೂ ಹೆಚ್ಚು ನಷ್ಟ ಆಗ್ತಾ ಇದೆ. ಇದನ್ನು ಅವ್ರು ಹೇಗಾದರೂ ಮಾಡಿ ತುಂಬಿಕೊಳ್ಳೇಬೇಕು. ಹಾಗಾದರೆ ಸರ್ಕಾರ ಈ ದಿಶೆಯಲ್ಲಿ ಏನೂ ಮಾಡ್ತಾ ಇಲ್ವಾ? ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಸರ್ಕಾರ ತನ್ನ ಪಾಲಿನ ಅಬಕಾರಿ ಸುಂಕನ
ಪೆಟ್ರೋಲ್ ಮೇಲೆ 10 ರೂಪಾಯಿ, ಅದೇ ರೀತಿ ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ 10 ರೂಪಾಯಿ ಕಮ್ಮಿ ಮಾಡಿತ್ತು. ಇದರಿಂದ ಬಹುತೇಕ ಒಂದಷ್ಟು ದಿವಸ ಕಂಟ್ರೋಲಲ್ಲಿ ಇಟ್ಕೋಬಹುದು ಅಂತಾಗಿತ್ತು. ಆದರೂ ಕೂಡ ತೈಲ ಸಂಸ್ಥೆಗಳಿಗೆ ನಷ್ಟ ತಡೆಯೋಕ್ಕೆ ಆಗ್ತಾ ಇಲ್ಲ, ಬಿಟ್ಟುಬಿಟ್ಟಿದೆ ಸರ್ಕಾರ. ಎಲ್ಲಿವರೆಗೆ ಈಗ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಸರಿಸುಮಾರು ಇನ್ನೂ ಕೂಡ ಹೆಚ್ಚಾಗಿ ಪೆಟ್ರೋಲ್ ಬೆಲೆ 25 ರೂಪಾಯಿಗಳಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಪೆಟ್ರೋಲ್ ಬೆಲೆ ಇಲ್ಲಿ ಬೆಂಗಳೂರಿನಲ್ಲೇ ಸುಮಾರು 110 ರೂಪಾಯಿ ಲೀಟರ್ಗೆ ತಲುಪಿದೆ. ಡೀಸೆಲ್ ಬೆಲೆ ಕೂಡ 100ನ ದಾಟ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲಿನ ರೇಟ್ ಇದೆಯಲ್ಲ, ಇದು ಉಳಿದ ಒಂದು ದರಗಳ ಮೇಲೂ ಕೂಡ ನೇರ ಪರಿಣಾಮ ಬೀರುತ್ತೆ. ಯಾಕಂದರೆ ಯಾವಾಗ ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೋ ಸಾರಿಗೆ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಯಾವುದೇ ಒಂದು ಕಚ್ಚಾ ವಸ್ತುನ ಪೂರೈಕೆ ಮಾಡೋದಕ್ಕಾಗಲಿ ಅಥವಾ ರೆಡಿಮೇಡ್ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸೋದಾಗಲಿ, ಮಾರುಕಟ್ಟೆಯಿಂದ ಗ್ರಾಹಕರಿಗೆ ತಲುಪಿಸೋದಾಗಲಿ, ಇದೆಲ್ಲದಕ್ಕೂ ಸಾರಿಗೆ ಅತ್ಯಂತ ಮುಖ್ಯ ಆಗುತ್ತೆ. ಸಾರಿಗೆ ವೆಚ್ಚ ಹೆಚ್ಚಾದಾಗ ಅದು ಒಂದು ರೀತಿ ಇಂಟರ್ ರಿಲೇಟೆಡ್, ಒಂದರಿಂದ ಉಳಿದ ಎಲ್ಲ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬಹುದು? ಅದಕ್ಕೂ ಕೂಡ ಒಂದು ಒತ್ತಾಯ ಅಂತೂ ಇದೆ. ಪೆಟ್ರೋಲ್ ಮತ್ತು ಡೀಸೆಲನ್ನು GST ವ್ಯಾಪ್ತಿಗೆ ತೆಗೆದುಕೊಂಬನ್ನಿ. ಉಳಿದ ಎಲ್ಲ ಇದನ್ನು GST ವ್ಯಾಪ್ತಿಗೆ ತಂದಂಥ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ನ ಮಾತ್ರ ತರ್ತಾ ಇಲ್ಲ. ಒಂದು ವೇಳೆ GST ವ್ಯಾಪ್ತಿಗೆ ತಂದರೆ ಈಗೇನು ಪ್ರತ್ಯೇಕವಾಗಿ ಪೆಟ್ರೋಲ್ನಲ್ಲಿ ರಾಜ್ಯ ಸರ್ಕಾರ ಬೇರೆ ಸೆಸ್ ಹಾಕುತ್ತೆ, ಸ್ಥಳೀಯ ಸಂಸ್ಥೆಗಳು ಸೆಸ್ ಹಾಕುತ್ತವೆ, ಕೇಂದ್ರ ಸರ್ಕಾರ, ಇವೆಲ್ಲವೂ ಸೇರಿ ನಮಗೆ ಹೊರೆ ಆಗ್ತಾ ಇದೆ. GSTಗೆ ತಗೊಂಬನ್ನಿ ಅಂದರೆ ರಾಜ್ಯ ಸರ್ಕಾರಗಳು ಅದಕ್ಕೆ ಒಪ್ತಾ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಡೆ ಕೈ ತೋರಿಸ್ತಾ ಇದೆ. ಇದೆಲ್ಲದರ ಪರಿಣಾಮ ನಾವು ಗ್ರಾಹಕರು ತೊಂದರೆ ಅನುಭವಿಸೋ ಹಾಗಾಗಿದೆ. ಸಂಪತ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.